ನಿನಗ ಒಂದು 4-5 ಕೋಟಿ ರೂಪಾಯಿದ ಮನಿ ಮಾಡಿದ್ದ ತಂದೆ. ಸರಳ ಕೆಲಸ ಹೇಳ್ತೀನಿ ನಿನಗ ಅಂದ. ಏನಪ್ಪ ಹೇಳು ಸರಳು ಅಂದ್ರು. ವೃದ್ಧಾಶ್ರಮ ಅಂತ ಭಾಳ ಚೆನ್ನಾಗೈತಮ್ಮ, ಒಂದು ತಿಂಗಳಿಗೆ ನಿನಗೆ 5,000 ರೂಪಾಯಿ ಕೊಟ್ಟು ಬಿಟ್ರೆ ನೀನು ಅಲ್ಲಿ ಇರ್ಬೋದು, ನಮಗೆ ತೊಂದರೆ ಕೊಡಬೇಡ ಅಂದ. ನಾವು ವೃದ್ಧಾಶ್ರಮದಲ್ಲಿ ಮಲಗಂತ ತಂದೆ ತಾಯಿಗಳಾಗಬೇಕಾದ್ರೆ ಮಕ್ಕಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕಾ ಅತ್ತಾರವ್ರೆ? ಅದಕ್ಕೆ ಶಿಕ್ಷಣ ಭಾಳಷ್ಟು ಫಾಸ್ಟ್ ಬೆಳೀತಾ ಇದೆ, ಅದನ್ನು ಒಪ್ಕೋತೀನಿ ನಾನು. ಆದರೆ ತಂದೆ ತಾಯಿಗಳ ಸಂಸ್ಕಾರದ ಒಂದು ಸಬ್ಜೆಕ್ಟನ್ನು ಕೂಡ ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಂದೆ ತಾಯಿಗಳು ಮಕ್ಕಳ ಸಂತೋಷ ಅಭಿವೃದ್ಧಿಯನ್ನು ಕಾಣ್ತಾರೆ, ಆದರೆ ಈ ಸಂಖ್ಯೆ ಅತ್ತಾರವರು ಬೆಂಗಳೂರಿಗೆ ಭಾಳ ಹೋಗ್ತಾರೆ. ನೀವು ಹೋಗಿ ನೋಡ್ರಿ ಬೇಕಾರೆ ಅಲ್ಲಿ ಏನೈತೆ ಅಂತಂದರೆ, ಆಶ್ರಮಗಳು ಹೋದ ವರ್ಷ 100 ಇದ್ರೆ ಈಗ 180. ಆ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ? ಸಂಸ್ಕಾರ ಇಲ್ಲ ಅಂತ. ಅದಕ್ಕೆ ನಾನು ರೈಮಾನ್ ಸಾಹೇಬ್ರಿಗೆ ಹೇಳ್ತೀನಿ, ನೀ ಶಾಲೆ ಒಳಗೆ ಇಂಗ್ಲೀಷ್ 80% ತಗೊಳ್ಳೋದು, ಕನ್ನಡದಲ್ಲಿ 100 ತಗೊಳ್ಳೋದು ಮಾಡಬೇಡ. ಸಂಸ್ಕಾರನೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ತಂದೆ ತಾಯಿ ಜೀವನನೂ ಸ್ವಾರ್ಥ